ಸೊ ಇಂಥ ಸಮಯದಲ್ಲಿ ನಿಮ್ಮ ಮಿಸ್ಸಸ್ ಬಹುಶಃ ನಿಮ್ಗೆ ಆದ ತೊಂದರೆಯಿಂದ ಭಾರಿ ನೊಂದ್ಕೊಂಡಿರ್ತಾರೆ. ಖಂಡಿತ ಮಕ್ಕಳಿಗೂ ಸಹ ಆ ನಿಮ್ಮ ತೊಂದರೆ ತುಂಬ ಮನಸ್ಸಿಗೆ ನೋವು ಕೊಟ್ಟಿರುತ್ತೆ. ಬಟ್ ಈಗಿನ ಪರಿಸ್ಥಿತಿ ಏನು, ನೀವೀಗ ಇಂಪ್ರೂವ್ಮೆಂಟನ್ನು ಕಾಣ್ತಾ ಇದ್ದೀರಿ, ಈಗ ತಮ್ಮ ಮನೆಯವರಾಗಲಿ ನಿಮ್ಮ ಮಕ್ಕಳ ಅಭಿಪ್ರಾಯ ಹೇಗಿದೆ ಸರ್? ಇಲ್ಲ, ಈಗ ಅವರು ನಮ್ಮ ಮಕ್ಕಳನ್ನು ಅಷ್ಟೇ, ನೀವು ಫಸ್ಟ್ ಗುರೂಜಿಯವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ಫುಲ್ ತಗೊಂಬಿಡಿ ಇಟ್ಟಡಿ, ಆಮೇಲೆ ಸರಿ ಹೋಗುತ್ತೆ, ನೀವು ಹೋಗಿ ಅಂತ ಇದ್ದಾರೆ. ಬಟ್ ನನಗೆ ಇದು ಇನ್ನೂ ಬಂದಿಲ್ಲ, ಗುರೂಜಿ ಅನುಗ್ರಹ ಆಗಿಲ್ಲ, ಇದು ಅಲ್ಲ, ಗುರೂಜಿ ಅನುಗ್ರಹ ಆಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಈಗ ಮನೆಯವರೆಲ್ಲ ಅದೇನೆ ಅವ್ರು ಹೇಳೋದು, ಫಸ್ಟ್ ಅದು ಕಂಪ್ಲೀಟ್ ಮಾಡ್ಕೊಂಬಿಟ್ರೆ ಒಳ್ಳೇದು ಅಂತ ಇದ್ದಾರೆ. ನನಗೆ ಯಾಕೆ ಅನುಗ್ರಹ ಗುರೂಜಿ ಅನುಗ್ರಹ ಆಗಲಿಲ್ಲ. ನಾನು ಅದೇ ಅಲ್ಲಿ ಗುರುವಾರ ಸಭೆ ಬಂದಾಗ ಹಂಗಂದು ಹೇಳಿದ್ದೀನಿ ಗುರುಜಿ ಸಭೆಯಲ್ಲಿ, ಈಗ ಆಗಿದೆ, ನನಗೆ ಟೈಮು ಯಾವಾಗ ಬರ್ತಾ ಇದೆ ಗುರುಜಿ, ಯಾವಾಗ ಅನುಕೂಲ ಮಾಡಿಕೊಡ್ತೀರಾ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಗುರುಜಿನ. ಡೈಲಿ ನಾವು ಧ್ಯಾನ ಮಾಡಾದ್ಮೇಲೆ ಗುರುಜಿನ ಕೇಳ್ಕೊಳ್ಳೋದೇ ಅದನ್ನು. ಇಲ್ಲ, ಆದಷ್ಟು ಬೇಗ ನಿಮ್ಗೆ ಅವಕಾಶ ಸಿಗಲಿ. ಖಂಡಿತ ನೀವು ಈ ಚಿಕಿತ್ಸೆಯನ್ನು ಪಡೆದು ಪೂರ್ಣವಾಗಿ ಗುಣಮುಖರಾಗಿ ಅಂತಲೇ ಆಶಿಸ್ತೀವಿ ಸರ್. ಜೊತೆಯಾಗಿ ಒಂದು ಮಾತು ಕೊನೆಯಲ್ಲಿ ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯೂಶುವಲಾಗಿ ಇವಾಗ ನೀವೇ ಹೇಳಿದಾಗೆ ತಾವು ರಿಟೈರ್ ಆಗಿರೋದ್ರಿಂದ ಹೇಳಿದ ಪದ್ಧತಿಗಳನ್ನ ಪೂರ್ಣ ಪ್ರಮಾಣದಲ್ಲಿ ನೀವು ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಮನಸಾರೆ ಅಲ್ಲಿ ಮಾಡ್ಲಿಕ್ಕೆ ನಿಮಗೆ ಅವಕಾಶ ಆಗ್ತಾ ಇದೆ. ಬಟ್ ಕೆಲಸಕ್ಕೆ ಹೋಗೋರಿಗೆ ಅಥವಾ ಬೇರೆ ರೀತಿ ಅವ್ರು ತೊಡಗಿಸ್ಕೊಂಡಿರೋದ್ರಿಂದ ಈ ರೀತಿಯಾದ ಪದ್ಧತಿಗಳನ್ನು ಸುಲಭವಾಗಿ ಮಾಡಬಹುದಾ ಅನ್ನೋದು ನನ್ನ ಪ್ರಶ್ನೆ. ಇದಕ್ಕಿಂತ ಸುಲಭವಾದ ಇಲ್ಲ ಮೇಡಮ್. ಓಕೆ, ಯಾಕೆಂದ್ರೆ ಈ ನಮಗೋಸ್ಕರ ನಾವು, ಇದು ಬೇರೆಯವ್ರಿಗೋಸ್ಕರ ಅಲ್ಲ, ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಳಿಕ್ಕೆ ಒಂದು ಡೈಲಿ ಒಂದು ಹಾಫ್ ಅನ್ ಅವರ್ ಅಟ್ಲೀಸ್ಟ್ ಮಿನಿಮಮ್. ದೊಡ್ಡ ಕಾಯಿಲೆ ಇದ್ರೆ ಇನ್ನೊಂದು ಸ್ವಲ್ಪ ಈವ್ನಿಂಗ್ ನೈಟು ಮಾರ್ನಿಂಗ್ ಟೈಮ್ ಸಿಗುತ್ತೆ, ಅದರಲ್ಲೇ ಒಂದು ಹಾಫ್ ಅನ್ ಅವರ್ 1 ಅವರ್ ನಾವು ಸ್ಪೇರ್ ಮಾಡಿದ್ರೆ ಯಾರಿಗೋಸ್ಕರ ಮಾಡ್ತೀವಿ ನಾವು. ಮತ್ತೆ ನಮ್ಮ ತೊಂದರೆಗೆ ಎಸ್ಪೆಷಲಿ ನಮ್ಮಲ್ಲಿ ಏನೋ ಅನಾರೋಗ್ಯ ಕಾಡ್ತಿದೆ ಅಂದಾಗ ಖಂಡಿತ ಅದಕ್ಕೆ ನಾವು ಒಂದಿಷ್ಟು ಸಮಯ ಅವಕಾಶ ಮಾಡ್ಕೊಳ್ಳೇಬೇಕು. ಅದು ಮಾಡ್ಕೊಂಡ್ಮೇಲೆ ಅದರ ಅನುಭವ, ಅದ್ರ ತೃಪ್ತಿ ಆವಾಗ ಸಿಗುತ್ತೆ. ಅದು ಅದರಿಂದ ಆದಷ್ಟು ಇದನ್ನ ಯಾವ ಹಿಂದೆ ಮುಂದೆ ನೋಡೋ ಹಾಗೆ ಗುರುವಾರ ಸಭೆಗಳಿಗೆ ಬಂದು ಈ ಅನುಕೂಲನ ಎಲ್ಲರೂ ಪಡ್ಕೊಳ್ಬೇಕು ಅಂತ ನಾನು ಆಶಿಸ್ತೀನಿ. ಖಂಡಿತ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವೀಕ್ಷಕರ ಜೊತೆಗೆ ನಿಮ್ಮ ಒಂದು ಅನುಭವವನ್ನು ಹಂಚ್ಕೊಂಡಿದ್ದಕ್ಕಾಗಿ ತುಂಬಾನೇ ಧನ್ಯವಾದಗಳು ಸರ್. ಹಾಗೆ ಪ್ರಿಯ ವೀಕ್ಷಕರೇ, ಈಗಾಗಲೇ ಸರ್ ಸಹ ಹೇಳಿದ್ರು ನಿಮಗೆ ಗುರುವಾರದ ಸಭೆಯನ್ನು ಅಟೆಂಡ್ ಮಾಡಿ ಅಂತ. ದಯಮಾಡಿ ಒಮ್ಮೆ ಹೋಗಿದ್ರೂ ಸಹ ಇನ್ನೊಮ್ಮೆ ಅಥವಾ ಮಗದೊಮ್ಮೆ ಹೋಗ್ತಾ ಅಲ್ಲಿ ಏನು ನಡೆಯುತ್ತೆ ನೋಡಿ. ನಿಮ್ಮಲ್ಲಿರೋ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ನೀವು ಅಲ್ಲಿ ಖಂಡಿತ ಅಟೆಂಡ್ ಮಾಡ್ಕೋಬೋದು. ಉತ್ತರ ಸಿಕ್ಕಿದ್ಮೇಲೆ ಸಹ ಖಂಡಿತ ಅಟೆಂಡ್ ಮಾಡ್ಕೋಬೋದು. ಎಷ್ಟೋ ಜನ ಗುರುವಾರದ ಸಭೆಯನ್ನು ಮಾತ್ರ ಅಟೆಂಡ್ ಮಾಡ್ಕೊಂಡು ಕಾಯಿಲೆಯನ್ನು ಗುಣ ಮಾಡ್ಕೊಂಡವರಿದ್ದಾರೆ, ಇದನ್ನು ದಯವಿಟ್ಟು ಗಮನಿಸಿ. ಜೊತೆಯಾಗಿ ನಿಮ್ಮನ್ನ ನೀವು ಯಾವ ರೀತಿ, ನಿಮ್ಗೆ ಅಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಪೂಜೆ ಗುರುಜಿಯವ್ರ ಹತ್ರ ನೀವು ನೇರವಾಗಿ ಅಲ್ಲಿ ಪ್ರಶ್ನೆ ಮಾಡೋ ಅವಕಾಶ ಇರುತ್ತೆ. ನಿಮ್ಮ ಒಂದು ಪ್ರಶ್ನೆಗೆ ಅಲ್ಲಿ ಉತ್ತರ ಅವರು ನೇರವಾಗಿ ಕೊಡೋದ್ರಿಂದ, ಜೊತೆಯಾಗಿ ಅಲ್ಲಿ ಏನು ನಡೆಯುತ್ತೆ, ಚಿಕಿತ್ಸೆ ಪಡೆದವರ ಅಭಿಪ್ರಾಯ ಏನು, ಯಾವ್ಯಾವ ರೀತಿ ಅಲ್ಲಿ ಈ ಒಂದು ಚಿಕಿತ್ಸೆ ನಡೀತಾ ಇದೆ, ಜೊತೆಯಾಗಿ ಚಿಕಿತ್ಸೆಯ ಸ್ವಂತ ಅನುಭವ, ಇದನ್ನ ತಾವಲ್ಲಿ ಮಾಡಬಹುದು. ತಪ್ಪದೆ ದಯಮಾಡಿ ಆದಷ್ಟು ಬಿಡು ಮಾಡಿಕೊಂಡು ನೀವು ಕೆಲಸಕ್ಕೆ ಹೋಗ್ತಿದ್ರು ಸಹ ನಿಮ್ಮ ಜೀವಕ್ಕಿಂತ ದೊಡ್ಡದೇನಲ್ಲ ಅಂತಾರೆ ಪೂಜ್ಯ ಗುರುಜಿಯವರು. ಸತ್ಯದ ಮಾತದು. ದಯಮಾಡಿ ಇದನ್ನ ಗಮನಿಸಿ. ನಿಮ್ಮ ಅನಾರೋಗ್ಯದಿಂದ ಮೊದಲನೇದಾಗಿ ಮುಕ್ತಿ ಪಡೆಯೋದನ್ನ ನೀವು ಯೋಚನೆ ಮಾಡಬೇಕಾದ್ದು ನಿಮ್ಮ ಹಕ್ಕು. ದಯಮಾಡಿ ಇನ್ನಿಷ್ಟು ಎಲ್ಲೋ ಅದನ್ನ ಒಂದು ಹಂತಕ್ಕೆ ಕ್ಯೂರ್ ಮಾಡೋ ಲೆವೆಲ್ ಅಲ್ಲಿ ಇದ್ದಾಗ ಅದನ್ನ ಕ್ಯೂರ್ ಮಾಡಬಹುದು ಅಂತಾರೆ, ಎಲ್ಲೋ ಹಂತವನ್ನ ಮೀರಿದಾಗ ಅದನ್ನ ಕ್ಯೂರ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಸೊ ಅಂತ ಈ ಒಂದು ವಿಷಯವನ್ನ ಗಮನಿಸ್ತಾ ಆದಷ್ಟು ಬೇಗ ಈ ಗುರುವಾರದ ಸಭೆಯನ್ನ, ಪ್ರತಿ ಗುರುವಾರ ನಡೆಯುತ್ತೆ, ಈ ಸಭೆಯನ್ನ ಅಟೆಂಡ್ ಮಾಡ್ಕೊಳ್ಳಿ. 1:00 ಪ್ರಾರಂಭ ಆಗಿ 7:30ವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ. ಪೂರ್ಣವಾಗಿ ಬಿಡು ಮಾಡಬೇಕು ಅಂತ ಹೇಳ್ತಾರೆ. ಈ ಸಭೆಯನ್ನ ಪೂರ್ಣವಾಗಿ ತಾವು ಅಟೆಂಡ್ ಮಾಡಬೇಕಾಗತ್ತೆ. ಜೊತೆಯಾಗಿ ನಿಮ್ಮ ಸ್ನೇಹಿತರನ್ನ, ನಿಮ್ಮ ಕುಟುಂಬದ ವರ್ಗದವ್ರನ್ನ ಖಂಡಿತ ಈ ಕಾರ್ಯಕ್ರಮಕ್ಕೆ ನೀವು ಕರ್ಕೊಂಡು ಹೋಗ್ಬೋದು. ಕಾಯಿಲೆ ಇದೆಯೋ ಇಲ್ವೋ ಮುಂದೆ ಬರದೇ ಇರೋ ತಡೆಗಟ್ಟಕ್ಕೆ ಸಹ ಇದು ಸಹಾಯ ಮಾಡೋದ್ರಿಂದ ನೀವು ಯಾವುದೇ ಯಾರೇ ಈ ಕಾರ್ಯಕ್ರಮನ ಅಟೆಂಡ್ ಮಾಡ್ಕೋಬಹುದು ಅಂತ ಹೇಳ್ತಾ ಇಂದಿನ ನಮ್ಮ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ದಯಮಾಡಿ ಯಾರಿಗೆ ಅಪಾಯಿಂಟ್ಮೆಂಟ್ ಬೇಕು, ಟಿವಿ ಸ್ಕ್ರಾಲ್ನಲ್ಲಿ ಅವರ ಮೊಬೈಲ್ ಸಂಖ್ಯೆ ಬರ್ತಾ ಇದೆ, ಜೊತೆಯಾಗಿ ಅವರ ವಿಳಾಸ ಬರ್ತಾ ಇದೆ. ದಯವಿಟ್ಟು ಅದನ್ನು ನೋಟ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಅಲ್ಲಿ ಹೋಗಿ ಒಳ್ಳೆ ಆರೋಗ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ಪೂಜ್ಯ ಗುರುಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಅವರ ಕೊಟ್ಟ ಒಂದು ಮಾರ್ಗದರ್ಶನ, ಅವರ ಚಿಕಿತ್ಸೆಯ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ತುಂಬಾನೇ ಧನ್ಯವಾದಗಳು. ನಮಸ್ಕಾರ.
ಇದು ಸ್ಪರ್ಶ ಚಿಕಿತ್ಸೆ, ನಮ್ಮ ಅಮೃತ ಚಿಕಿತ್ಸೆ ಅತಿ ಮುಖ್ಯವಾದ ಭಾಗ. ಈ ಸ್ಪರ್ಶ ಚಿಕಿತ್ಸೆಯಿಂದ ದೇಹದಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಡಯಾಬಿಟೀಸ್ನಂಥ ಪ್ರಾಬ್ಲಮ್ಗಳಿಗೆ ಪ್ಯಾಂಕ್ರಿಯಾಗೆ ನಾವು ಡೈರೆಕ್ಟಾಗಿ ಲೇಸರ್ ಮಾಡ್ತೀವಿ. ಅದರಿಂದ ಪ್ಯಾಂಕ್ರಿಯಾ ಮತ್ತು ರಿಯಾಕ್ಟಿವೇಟ್ ಆಗುತ್ತೆ. ಡಯಾಬಿಟಿಸಲ್ಲಿ ಮುಖ್ಯವಾಗಿ ಬರೋದೇನು ಅಂತ ಹೇಳಿದ್ರೆ ಪ್ಯಾಂಕ್ರಿಯಾ ಕೆಲಸ ಕಡಿಮೆ ಮಾಡೋದ್ರಿಂದ ಅದರಲ್ಲಿ ಕೆಮಿಕಲ್ ಉತ್ಪಾದನೆ ಆಗೋದು ಕಡಿಮೆ ಆಗಿರುತ್ತೆ. ಈ ಥರ ಲೇಸರ್ ಮಾಡೋದ್ರಿಂದ ಅದು ರಿಯಾಕ್ಟಿವೇಟ್ ಆಗುತ್ತೆ ಮತ್ತು ಇನ್ಸುಲಿನ್ ಪ್ರೊಡಕ್ಷನ್ ಶುರುವಾಗುತ್ತೆ. ಅಮೃತ ಚಿಕಿತ್ಸೆಯಲ್ಲಿ ಓಂಕಾರ ಚಿಕಿತ್ಸೆ ಅನ್ನೋದು ಅತ್ಯಂತ ಮುಖ್ಯವಾದ ಒಂದು ಚಿಕಿತ್ಸೆ. ಇದನ್ನು ದೇಹದ ವಿವಿಧ ಚಕ್ರಗಳಿರೋ ಕಡೆ ಈ ಪಂಚಲೋಹದ ಪಾತ್ರೆಗಳನ್ನಿಟ್ಟು ಅದರಲ್ಲಿ ಓಂಕಾರ ಉತ್ಪತ್ತಿ ಆಗುತ್ತೆ. ನಮ್ಮ ದೇಹದ ಒಳಗಡೆ ಸಹ ಓಂಕಾರ ಅತಿ ಉತ್ತಮವಾದ ಕೆಲಸ